ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Now, ಗೋಬರ್ ಗ್ಯಾಸ್ ಸ್ಲರಿ ಘನಜೀವಾಮೃತ. ಇನ್ನೊಂದು ದೊಡ್ಡ ಪ್ರಶ್ನೆ ಏನು ಅಂದರೆ, ನಾವು ಈ ಗೋಬರ್ ಗ್ಯಾಸ್ ಸ್ಲರಿ ಉಪಯೋಗಿಸ್ಬೋದಾ ಇಲ್ಲ ಅನ್ನೋ ನಿಮ್ಮ ಪ್ರಶ್ನೆಗಳಿತ್ತು. ಅದಕ್ಕೆ ಉತ್ತರ ಬರ್ತಾ ಇದೆ. ಮೂರನೇ ಭಾಗ ಗೋಬರ್ ಗ್ಯಾಸ್ ಸ್ಲರಿಯಿಂದ ಘನಜೀವಾಮೃತ ತಯಾರಿಸೋದು. Collect the entire gobar gas slurry, dry into full sunlight, hammer and convert into powder. ಏನು ಮಾಡಬೇಡ್ರಿ, ಇದನ್ನೇನು ತೆಗಿತೀರೋ ದಿನ ಎತ್ಬಿಟ್ಟು ನಿಮ್ಮ ಒಂದಷ್ಟು ಜಾಗದ ಮೇಲೆ ಅದನ್ನು ಸುರ್ಕೊಂಬನ್ನಿ. ಬಕೆಟಲ್ಲಿ ಏನು ದಿನ ನಿಮ್ಗೆ ಸಿಗ್ತಾ ಇರ್ತವೆ, 1-2 ಬಕೆಟ್ ಸಿಗುತ್ತೆ ಹೆಚ್ಚಿಗೆಗೆ. ಆ ಸ್ಲರಿನ ತೊಗೊಂಡೋಗಿ ಸುರ್ಕೊಂಬನ್ನಿ ಹರಡ್ಕೊಂಡು. ಅದೇನಾಗುತ್ತೆ, ಒಂದಷ್ಟು ದಿವಸ ಆದಮೇಲೆ ನೀರು ಹೀರ್ಕೊಂಬಿಟ್ಟು ಅದು ಪೂರ್ಣ ಒಣಗುತ್ತೆ. ಅದನ್ನು ಒಣಗಿರೋದನ್ನು ತೊಗೊಂಡು ಪುಡಿ ಮಾಡಿ. After drying, store it. Take 50 kg gobar gas slurry, dried, 50 kg local cow dung, 1 kg jaggery, 1 kg pulsed flour. Mix it well. ಸ್ನೇಹಿತರೆ, Keep for 48 hours fermentation. ಸ್ನೇಹಿತರೆ, ಈ ಗೋಬರ್ ಗ್ಯಾಸ್ ಸ್ಲರಿಲಿ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಆ ಏನು ಗೋಬರ್ ಗ್ಯಾಸ್ ಸ್ಲರಿನ ನಾವು ಭೂಮಿ ಮೇಲೆ ಹಾಕ್ಬಿಟ್ಟು ಅದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರೊಳಗೆ ಏನು ಮಾಡ್ತೀರಿ ಅಂದರೆ, 50 kg 5 ಬಾಣಲಿಯಷ್ಟು ನೀವು ಪೂರ್ಣವಾಗಿ ತುಂಬಿಕೊಂಡು ಅದನ್ನು ತಗೊಳ್ಳಿ, ಪುಡಿ ಮಾಡಿಟ್ಟಿರೋದನ್ನು. ಅದಕ್ಕೆ 5 ಬಾಣಲಿ ಹಸಿ ಸಗಣಿ ಅಥವಾ ಗೊಬ್ಬರವನ್ನು ಹಾಕ್ಬಿಟ್ಟು ಅದಕ್ಕೆ 1 kg ಬೆಲ್ಲದ ಪುಡಿ, 1 kg ಬೇಳೆಕಾಳು ಹಿಟ್ಟಿನ ಪುಡಿಯನ್ನು ಅದಕ್ಕೆ ಹಾಕಿ, ಅದಕ್ಕೆ ಒಂದಷ್ಟು ಮುಷ್ಟಿ ಇದನ್ನು ಹಾಕಿ, ಜೀವಾಮೃತ ಡಾಲ 5 ಲೀಟರ್ ಜೀವಾಮೃತ ಅದನ್ನು ನೇರವಾಗಿ ಹಂಗೇನೆ ಕಲಿಸ್ಬಿಟ್ಟು ಅದನ್ನು 48 ಗಂಟೆ ಒಂದು ಜಾಗದಲ್ಲಿ ಇಟ್ಕೊಂಡು ಉಪಯೋಗಿಸಿ. ಅಥವಾ ಅದನ್ನು ಒಣಗಿಸಿ ಸ್ಟೋರ್ ಇನ್ ದ ಗಣಿ ಬ್ಯಾಗ್ ಆ್ಯಂಡ್ ಯುಟಿಲೈಸ್ ಥ್ರೂಔಟ್ ದ ಇಯರ್. ಪೂರ್ಣ ಬಿಸಿಲಲ್ಲಿ ಅದನ್ನು ಇಟ್ಟು ಅದನ್ನು ಪುಡಿ ಮಾಡಿ ಶೇಖರಣೆ ಮಾಡಿ ಎತ್ತಿಟ್ಟು ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೊಳ್ಳಿ. ಇನ್ನೊಂದ್ಸಲಿನ ಬೈತವ್ರಪ್ಪ ಸರ್, ಅವ್ರ ಯಾಕೆ ಬಾರ್ ಪೂಛ್ರೆ ರಿಪೀಟೇಷನ್ ರಿಪೀಟ್ ಕರೋ. ಹಾಂ, ಈ ನಿಮಗೆ ಗೋಬರ್ ಗ್ಯಾಸ್ ಸ್ಲರಿ ಏನು ಬರುತ್ತೋ ಅದನ್ನು ಭೂಮಿ ಮೇಲೆ ಅಲ್ಲಲ್ಲಿ ಹಾಕಿಡಿ. ಅದೇನಾಗುತ್ತೆ, ಮಣ್ಣು ಹೀರ್ಕೊಳ್ಳುತ್ತೆ. ಮಿಕ್ಕಿದ ನಂತರ ಅದನ್ನು ನಿಮಗೆ ಗಟ್ಟಿ ಆಗುತ್ತೆ. ಅದನ್ನು ಪುಡಿ ಮಾಡಿ ಎತ್ತಿಡಿ. ಈ ಎತ್ತಿಟ್ಟಿರೋ ಅಂಥದ್ದು ನೀವು ಘನಜೀವಾಮೃತ ಮಾಡ್ಕೊಬೇಕು ಅಂತ ಸಮಯದಲ್ಲಿ 5 ಪೂರ್ತಿ ಬಾಣಲಿ, 5 ಬಾಣಲಿ ಗೊತ್ತಲ್ಲ, ಅದನ್ನು ಪೂರ್ಣವಾಗಿ ತೊಗೊಂಡು ಅದನ್ನು ಹಾಕಿ, ಅದಕ್ಕೆ 5 kg 5 ಬಾಣಲಿ ಅಷ್ಟು 50 kg ಅಷ್ಟು ಏನು ಮಾಡ್ತೀರಾ, ಹಸಿ ಸಗಣಿ ಅಥವಾ ಗೊಬ್ಬರವನ್ನು, ಆಕಳ ಗೊಬ್ಬರವನ್ನು ಅದಕ್ಕೆ ಹಾಕ್ತೀರಾ. ಹಾಕ್ಬಿಟ್ಟು ಅದನ್ನು ಕಲಸಿ ಅದಕ್ಕೇನು ಮಾಡ್ತೀರಾ, 1 kg ಬೆಲ್ಲದ ಪುಡಿ, 1 kg ಬೇಳೆಕಾಳು ಹಿಟ್ಟು, ಅಷ್ಟು ಮಣ್ಣು, ನಿಮ್ಮ ಬದುವಿನ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬಿಟ್ಟು 48 ಗಂಟೆ ಕಾಲ ಬಿಡಿ. ಅದಾದ ನಂತರ ಅದನ್ನೇನು ಮಾಡ್ತೀರಿ, ಪುಡಿ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿ ಅದನ್ನು ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಮಣ್ಣಿನ ಸಂಪರ್ಕ ಇಲ್ದೇ ಮೇಲಿಡಿ. ಗೋಡೆ ಸಂಪರ್ಕನೂ ಆಗಬಾರ್ದು, ತೇವಾಂಶ ಅದಕ್ಕೆ ಹತ್ತಿರಂಗೆ ನೋಡ್ಕೊಳ್ಳಿ. ಬದು ಮಣ್ಣು ಅಷ್ಟು. ಓಕೆ.